ನಾನು ದೀಪಾ ಚಂದ್ರಕಾಂತ್ ಸೇಠ್ ಅಂತ ಬೆಂಗಳೂರಲ್ಲಿ ಪಿ ಜಿ ನಡೆಸ್ಕೊಂಡಿದ್ದೀನಿ 20 ವರ್ಷದಿಂದನೂ. ಪಿ ಜಿಯಲ್ಲಿ ಅತಿ ಬಡ ಹುಡುಗರಾಗಿರ್ಬೋದು, ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅಂಥವ್ರಿಗೆ ಕಡಿಮೆ ಇದರಲ್ಲಿ ನಾನು ಪಿ ಜಿಯನ್ನು ನಡೆಸ್ಕೊಂಡು ಬಂದೆ. ಮೊದಲಿಂದನೂ ಈ ಲಾಕ್ಡೌನ್ ಟೈಮಲ್ಲಿ ಆದರೂ ನಾನು ತುಂಬ ಅನ್ನದಾನವನ್ನು ಮಾಡಿದೆ. ಬಡಬಗ್ಗರಿಗೋಸ್ಕರ ನನ್ನ ಒಂದು ಇದನ್ನು ಮೀಸಲಾತಿ ಇಟ್ಟಿದ್ದೀನಿ. ಹಾಗೆ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬ ಇದ ಕಾರಣ ಇಲ್ಲಿ ಸರ್ಜನ್ ರಾವ್ ಸರ್ಕಲಲ್ಲಿ ಇರುವಂತಹ ಅಶಕ್ತ ಪೋಷಕರ ಸಭಾಂಗಣದಲ್ಲಿ ಎಲ್ಲ ವಯಸ್ಸಾದವರಿಗೆ ಇವತ್ತು ಅನ್ನದಾನವನ್ನು ಮಾಡಿದ್ದೀನಿ. ಹಾಗೆ ನಮ್ಮ ಕರ್ವಾ ಗ್ರಾಮದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ನಲ್ಲಿ ಎಲ್ಲ ಮಕ್ಕಳಿಗೂ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ. ಹೀಗಾಗಿ ಊಟದ ವ್ಯವಸ್ಥೆ ಮಾಡಿ ಪ್ರತಿ ವರ್ಷವೂ ಏನಾದರೂ ಒಂದು ಬಡವರಿಗೋಸ್ಕರ ಮಾಡಬೇಕು ಅಂತ ನನ್ನ ತುಂಬ ಆಸೆ ಇದೆ. ಸಮಾಜ ಸೇವೆಯಲ್ಲೇ ನಾನು ಆಲ್ರೆಡಿ ತೊಡಗಿದ್ದೀನಿ. ಯಾರಿಗಾದರೂ ಈ ಥರ ವಯಸ್ಸಾದವರು ಅಥವಾ ಯಾರಿಗಾದರೂ ಏನೇ ಒಂದು ಮೆಡಿಷನ್ದು ಸಮಸ್ಯೆ ಆಗಿರ್ಬೋದು, ಬಡವರಿಗೆ ಏನಾದರೂ ದುಡ್ಡಿನ ಸಮಸ್ಯೆ ಆಗಿದ್ರೂ ನನ್ನ ಕೈಲಿಂದ ಆದಷ್ಟು ನಾನು ಸಹಾಯವನ್ನು ಮಾಡ್ತೀನಿ. ತಂದೆ ತಾಯಿ ಇಲ್ಲದಂಥ ಮಕ್ಕಳ ಯಾರೇ ಆಗಿರಲಿ, ಅವ್ರಿಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ಅವ್ರಿಗೆ ಯಾರೂ ಸಂಬಂಧಿಕರಿಲ್ಲ, ಅಂಥವ್ರಿಗೆ ನಾನು ಸಹಾಯಧನವನ್ನು ಮಾಡ್ತೀನಿ. ನಾನು ಮೊದಲಿಂದನೂ ಬಡತನದಲ್ಲಿ ಬಂದು ಹುಟ್ಟಿ ಬೆಳೆದವಳು. ಎಜುಕೇಷನ್ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ನಾನು ಓದ್ಕೊಂಡಿರೋದು. ಹೀಗಾಗಿ ಬಡತನ ಏನು ಅನ್ನೋದನ್ನು ನಾನು ಅರ್ದು ಕುಡಿದ್ಬಿಟ್ಟಾಗಿದೆ. ಹೀಗಾಗಿ ನಮ್ಮ ಪಿ ಜಿಯಲ್ಲಿ ಬಂದಂಥ ಯಾರೇ ಆಗಿರಲಿ ನಾನು ಅವರಿಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದೀನಿ, ಇವಾಗಲೂ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಯಾರೇ ಆ ಥರ ಬಂದ್ರೂ ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಸರ್.